ಇನ್ನು ಕೇವಲ ಹುಬ್ಬಳ್ಳಿಯಲ್ಲಿ ವಿಜಯಪುರದಲ್ಲಿ ಅಷ್ಟೇ ಅಲ್ಲ, ಇನ್ನೂ ಒಂದು ಕಡೆಗೂ ಕೂಡ ದಾಳಿ ಆಗಿದೆ. ಯಾರ ಮೇಲೆ ದಾಳಿ ಆಗಿದೆ ಅಂತ ನೋಡೋಣ. ಬೆಂಗಳೂರಿನಲ್ಲೂ ಕೂಡ 3 ಅಧಿಕಾರಿಗಳಿಗೆ ಲೋಕ ಶಾಕ್ ಅನ್ನ ನೀಡಿದೆ. ಐಎಎಸ್ ಅಧಿಕಾರಿ ವಾಸಂತಿ ಅಮರ್ ನಿವಾಸದ ಮೇಲೆ ಲೋಕ ದಾಳಿಯನ್ನು ನಡೆಸಿರುವುದು. ಸರ್ಕಾರಿ ಜಮೀನು ಖಾಸಗಿಯವರಿಗೆ ಪರಭಾರೆ ಮಾಡಿರುವಂತಹ ಆರೋಪ ಇವರ ಮೇಲಿದೆ. ಹಲವು ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರಿನಲ್ಲಿ 3 ಅಧಿಕಾರಿಗಳಿಗೆ ಲೋಕಾಯುಕ್ತ ದಾಳಿಯನ್ನ ಮಾಡಿ ಒಂದು ಶಾಕ್ ಕೊಟ್ಟಿದೆ ಅಂತ. ಅವ್ರಿಗೇನು ಶಾಕ್ ಆಗಬೇಕಾಗಿಲ್ಲ, ಅವರಿಗೆಲ್ಲ ಗೊತ್ತೇ ಇರುತ್ತೆ ಇಂಥವೆಲ್ಲ ದಾಳಿ ಆದಾಗ ಏನು ಮಾಡಬೇಕು ಏನಿಲ್ಲ ಅಂತೇಳಿ. ವಾಸಂತಿ ಅಮರ್ ಈಗ ಅವ್ರ ಮೇಲೂ ಕೂಡ ಪರಿಶೀಲನೆ ಎಲ್ಲ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಲೋಕಾಯುಕ್ತರು ದಾಳಿ ಮಾಡ್ತಾರೆ. ಆವಾಗವಾಗ ಇವರು ಪುಟದ ಎದ್ದು ಬರ್ತಾರೆ ಲೋಕಾಯುಕ್ತ ದಾಳಿಯನ್ನು ಮಾಡಿಕೊಂಡು. ತದನಂತರ ಏನಾಗುತ್ತೆ ಅನ್ನೋದನ್ನು ಹೇಳೋದೇ ಇಲ್ಲ. ಇವರು ದಾಳಿ ಮಾಡೋದೊಂದೇ ಹೇಳ್ತಾರೆ, ದಾಳಿ ಆಯಿತು ದಾಳಿ ಆಯಿತು ದಾಳಿ ಆಯಿತು. ಏನಾಯ್ತು ದಾಳಿ ಆದರೆ ಏನಾಯ್ತು ಮುಂದೆ ಹೇಳಿ. ಅವ್ರಿಗೇನಾರು ಆಯಿತು, ಅವ್ರ ಹತ್ರ ವಸೂಲಿ ಮಾಡಿದ್ರು, ದಂಡ ಹಾಕಿದ್ರು, ಸೀಸ್ ಮಾಡಿದ್ರು, ಏನೂ ಇಲ್ಲ. ಅಧಿಕಾರಿ ವಾಸಂತಿ ಅಮರ್ ಅವರ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಆರ್ಟಿ ನಗರದಲ್ಲಿರುವಂತಹ ಇವರ ನಿವಾಸದ ಮೇಲೆ ಈಗ ಲೋಕಾಯುಕ್ತ ತಂಡ ಇದೀಗ ದಾಳಿಯನ್ನು ನಡೆಸಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ವಾಸಂತಿ ಅಮರ್ ಅವರ ನಿವಾಸದ ಮೇಲೆ ದಾಳಿಯಾಗಿದೆ. ಬೆಂಗಳೂರಿನ ವಿಶೇಷ DC ಆಗಿರುವ ವಾಸಂತಿ ಅಮರ್ ಕೆ ರೈಡ್ನಲ್ಲಿ ಕೂಡ ಕೆಲಸವನ್ನು ಮಾಡ್ತಾಯಿದ್ರು. ಸರ್ಕಾರಿ ಜಮೀನು ಅಕ್ರಮವಾಗಿ ಬೇರೆಯವರ ಹೆಸರಿಗೆ ವರ್ಗಾವಣೆ ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ಆರೋಪವನ್ನು ಹೊತ್ಕೊಂಡಿದ್ದಾರೆ. ಅದರ ಜೊತೆಗೆ BBMP ಹಾಗೂ BDAನಲ್ಲಿ ಕೂಡ ಕೋಟಿ ಹಣ ದೋಚಿದ್ದಾರೆ ಎಂಬ ಆರೋಪ ವಾಸಂತಿ ಅಮರ್ ಅವರ ಮೇಲೆ ಕೂಡ ಇದೆ. ಇವರು BDAನಲ್ಲಿ ಕಾರ್ಯದರ್ಶಿಯಾಗಿ ಕೂಡ ಕೆಲಸವನ್ನು ಮಾಡಿದರು. ಜೊತೆಗೆ ಬೆಂಗಳೂರು ಹೆಚ್ಚುವರಿ DC ಆಗಿ ಕೂಡ ಕೆಲಸವನ್ನು ನಡೆಸಿದರು. ಕೋಲಾರ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು ಸೇರಿ ಬೇರೆ ಕಡೆ ಕೂಡ ಕೋಟಿಗಟ್ಟಲೆ ಹಣವನ್ನು ಮಾಡಿದ್ದಾರೆ ಅಕ್ರಮವಾಗಿ ಅನ್ನುವಂಥ ಆರೋಪ ಕೂಡ ಇದೆ. ಈಗಾಗಲೇ 4 ರಿಂದ 6 ಸಿಬ್ಬಂದಿಗಳು ಈಗ ದಾಖಲೆಗಳ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅವರ ಪತಿ ರಿಯಲ್ ಎಸ್ಟೇಟ್ ಜೊತೆಗೆ ಒಂದಿಷ್ಟು ಬೇರೆ ಬಿಸ್ನೆಸ್ಸನ್ನು ಕೂಡ ನಡೆಸ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಮನೆಯಲ್ಲಿರುವಂತಹ ಚಿನ್ನದ ಬಗ್ಗೆ ಕೂಡ ಇದೀಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಪೂರಕವಾಗಿರುವಂತಹ ದಾಖಲೆಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಈ ಒಂದು ಪರಿಶೀಲನಾ ಕಾರ್ಯ ಸುಮಾರು ಸಂಜೆ 6 ಗಂಟೆ ತನಕಲೂ ಕೂಡ ಆಗಬಹುದು. 2 ದಿನಗಳ ಕಾಲ ರಜೆಯಲ್ಲಿದ್ದರು. ಇವತ್ತೇ ಬೆಂಗಳೂರಿಗೆ ಬಂದಿದ್ದರು. ಬೆಳಿಗ್ಗೆ ಬಂದ ಬಳಿಕ ಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಮನೆಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ವಸಂತಿ ಅಮರ್ ಕೂಡ ಒಂದು ರೀತಿಯಲ್ಲಿ ಗಾಬರಿಗೆ ಒಳಗಾಗಿದ್ರು. ಲೋಕಾಯುಕ್ತ ಅಧಿಕಾರಿಗಳು ದಾಳಿಗೆ ಬಂದಿದ್ದಾವೆ ಅನ್ನುವಂಥ ಮಾಹಿತಿಯನ್ನು ನೀಡಿ ಒಂದಿಷ್ಟು ದಾಖಲೆಗಳ ಪರಿಶೀಲನೆಗೂ ಕೂಡ ಇಳಿದ್ರು. ಸತತವಾಗಿ ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ಈಗ ಪರಿಶೀಲನಾ ಕಾರ್ಯ ಮುಂದುವರೆದಿದೆ. ವಿಡಿಯೋ ಜರ್ನಲಿಸ್ಟ್ ರಾಜು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.